ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ತಿಂಡಿಯನ್ನ ತೋರಿಸ್ತಾ ಇದ್ದೇನೆ. ಬರ್ಫಿ ಇದು. ತುಂಬಾನೇ ಚೆನ್ನಾಗಿರ್ತದೆ. ತುಂಬಾನೇ ಡಿಫರೆಂಟ್ ಆಗಿದೆ. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಇದಕ್ಕೆ ಬೇಕಾಗುವ ಐಟಮ್‌ಗಳು ಶುಂಠಿಯನ್ನ ತಗೊಂಡಿದ್ದೇನೆ. ನಂತರ ಸಕ್ಕರೆ ಬೇಕಾಗ್ತದೆ ಇದಕ್ಕೆ. ನಂತರ ತುಪ್ಪ, ನಂತರ ಗೇರು ಬೀಜ ಅಥವಾ ಗೋಡಂಬಿ ಬೇಕಾಗ್ತದೆ. ಯಾವ್ದ್ಯಾವ್ದು ಎಷ್ಟು ಅಂತ ಮಾಡುವಾಗಲೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಮೊದಲಿಗೆ 200 ಗ್ರಾಮ್ ಆಗುವಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ. ಅದರಲ್ಲಿರುವ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ತೊಳೆದುಕೊಂಡು ಈ ರೀತಿ ತೆಳ್ಳಗೆ ಇದನ್ನ ಕಟ್ ಮಾಡ್ಕೊಂಡಿದ್ದೇನೆ. ಶುಂಠಿಯನ್ನ ಈ ರೀತಿ ತೆಳ್ಳಗೆ ಕಟ್ ಮಾಡೋದ್ರಿಂದ ಅದನ್ನ ರುಬ್ಲಿಕ್ಕಿದೆ, ಆಗ ಗಂಟುಗಳು ಉಳಿಯುವುದಿಲ್ಲ. ಇಲ್ಲಾಂದ್ರೆ ತುರ್ಕೊಂಡ್ರು ಆಗ್ತದೆ. ನಿಮಗೆ ಯಾವ್ದು ಸುಲಭ ಅನಿಸ್ತದೆ ಆ ರೀತಿ ಮಾಡ್ಕೊಳ್ಬಹುದು. ನಾನು ಇದನ್ನ ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೇನೆ. ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ. ರುಬ್ಬುವಾಗ ತುಂಬಾ ನೀರನ್ನು ಹಾಕೊಳ್ಳೋದು ಬೇಡ. ತುಂಬಾ ನೀರನ್ನು ಹಾಕಿದಾಗ ನಮಗೆ ಬರ್ಫಿಯನ್ನ ಮಾಡುವಾಗ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ತದೆ. ಚಳಿಗಾಲ ಆಗಿರೋದ್ರಿಂದ ಈ ರೀತಿ ಶುಂಠಿ ಬರ್ಫಿ ಎಲ್ಲ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಾಗ್ತದೆ. ಗಂಟಲಿಗೂ ಕೂಡ ಹಾಯಿ ಅನಿಸ್ತದೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ತುಂಬಾನೇ ಒಳ್ಳೆಯದು. ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನ ಹಾಕಿ ಇದರಲ್ಲಿರುವ ರಸವನ್ನ ತೆಗೊಳ್ತೇನೆ. ಅದರಲ್ಲಿ ಕಸದ ಅಂಶ ಇರ್ತದಲ್ಲ, ಜೊಕಟಿ ಅಂತ ಹೇಳ್ತೇವೆ ನಮ್ಮ ಕಡೆ, ಅದನ್ನ ತೆಗೆದು ಹಾಕಬೇಕು. ಅದನ್ನ ಹಾಕಿದ್ರೆ ಬರ್ಫಿಯನ್ನ ತಿನ್ನುವಾಗ ಬಾಯಿಗೆ ಕಸ ಕಸ ಸಿಗ್ತದೆ, ಚೆನ್ನಾಗಾಗೋದಿಲ್ಲ. ಹಾಗಾಗಿ ಅದರಲ್ಲಿರುವ ಆ ಕಸದ ಅಂಶವನ್ನ ತೆಗೆದು ಹಾಕೊಳ್ಬೇಕು. ಎಲ್ಲ ರಸವನ್ನ ಹಿಂಡಿಯಾಗಿದೆ ನೋಡ್ಬೋದು. ಇಷ್ಟು ಇದರಲ್ಲಿ ಕಸ ಸಿಕ್ಕಿದೆ. ಶುಂಠಿಯಲ್ಲಿ ಸ್ವಲ್ಪ ಸುಣ್ಣದ ಅಂಶ ಇರ್ತದೆ. ಸ್ವಲ್ಪ ಹೊತ್ತು ಅದನ್ನ ಬಿಟ್ರೆ ಅದರಲ್ಲಿ ಬುಡದಲ್ಲಿ ಒಂದು ರೀತಿ ಬಿಳಿಯ ಅಂಶ ನಿಂತಿರ್ತದೆ. ಅದನ್ನು ತೆಗೆದಾಕಿ ನೀವು ಬಳಸಬಹುದು. ನಂತರ ನಾನಿಲ್ಲಿ 100 ಗ್ರಾಮ್ ಆಗುವಷ್ಟು ಗೇರು ಬೀಜವನ್ನ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೌಡ್ರನ್ನ ಮಾಡಿಕೊಂಡು ಈಗಾಗಲೇ ತೆಗೆದಿಟ್ಟಿರುವ ಶುಂಠಿಯ ರಸಕ್ಕೆ ಸೇರಿಸ್ಕೊಂಡಿದ್ದೇನೆ. ನಂತರ 100 ಗ್ರಾಮ್ ಆಗುವಷ್ಟು ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ. ಎಲ್ಲವನ್ನ ಜೊತೆಗೆ ಹಾಕಿ ಇದನ್ನ ಕಾಯಿಸ್ಕೊಂಡ್ರೆ ಆಯ್ತು ಅಷ್ಟೇ. ಜಾಸ್ತಿ ಟೈಮ್ ಏನ್ ಬೇಕಾಗುದಿಲ್ಲ. ಒಂದು ಅರ್ಧ ಗಂಟೆಯಲ್ಲೆಲ್ಲ ಬರ್ಫಿ ರೆಡಿ ಆಗ್ತದೆ. 200 ಗ್ರಾಮ್ ಶುಂಠಿಗೆ 400 ಗ್ರಾಮ್ ಆಗುವಷ್ಟು ಸಕ್ಕರೆಯನ್ನ ಹಾಕ್ತಾ ಇದ್ದೇನೆ. ಇದನ್ನ ಒಲೆ ಮೇಲಿಟ್ಟು ಕಾಸ್ಕೊಳ್ತಾ ಹೋಗ್ಬೇಕು. 200 ಗ್ರಾಮ್ ಶುಂಠಿ, 100 ಗ್ರಾಮ್ ಗೋಡಂಬಿ, 100 ಗ್ರಾಮ್ ತುಪ್ಪ, 400 ಗ್ರಾಮ್ ಸಕ್ಕರೆ. ಈ ಪ್ರಮಾಣದಲ್ಲಿ ನೀವು ಮಾಡ್ಕೊಳ್ಬೇಕು. ನೀವು ಎಷ್ಟೇ ಮಾಡಿದ್ರೂ ಪರವಾಗಿಲ್ಲ, ಅದೇ ಅಳತೆಯಲ್ಲಿ ಮಾಡಬೇಕು. ಪ್ರಮಾಣ ಅದೇ ರೀತಿಯಾಗಿ ಬರಬೇಕು. ಇದನ್ನ ಕಾಯಿಸ್ಕೊಳ್ತಾ ಹೋಗ್ಬೇಕು. ಮೊದಲಿಗೆ ಸಕ್ಕರೆ ಎಲ್ಲ ಕರಗಿ ನೀರಾಗಿದೆ, ಸ್ವಲ್ಪ ಬಣ್ಣ ಬದಲಾಗಿದೆ. ಕಾಸ್ತಾ ಹೋದ ಹಾಗೆ ಗಟ್ಟಿ ಆಗ್ತಾ ಬರ್ತದೆ. ಇದೊಂದು ಡಿಫ್ರೆಂಟ್ ಆದ ರೆಸಿಪಿ ಅಂತಾನೆ ಹೇಳ್ಬೋದು. ನಿಮಗೆಲ್ಲ ಹೊಸತು ಅಂತ ಅನ್ಸಿದ್ರೆ ಖಂಡಿತ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಕಾಯಿಸ್ತಾ ಹೋಗ್ತಾ ಇದ್ದೇನೆ, ನೋಡ್ಬೋದು ಗಟ್ಟಿ ಆಗ್ತಾ ಇದೆ ಇದು. ಈಗ ಸಾಧಾರಣ ಒಂದು ಅರ್ಧ ಗಂಟೆ ಬೇಕಾಗ್ತದೆ. ನೀವು ಶುಂಠಿಯನ್ನ ಎಷ್ಟು ನೀರು ಹಾಕಿ ರಸವನ್ನ ತೆಗ್ದಿದ್ದೀರಾ ಅನ್ನೋದ್ರ ಮೇಲೆ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು. ಈಗ ಗಟ್ಟಿ ಆಗ್ತಾ ಬಂದಿದೆ. ಇಷ್ಟಾದ್ರೆ ಸಾಕಾಗುದಿಲ್ಲ, ಸ್ವಲ್ಪ ಗಟ್ಟಿಯಾಗಿ ಆಗ್ಬೇಕು. ಈಗಾಗಲೇ ಒಂದು ಟ್ರೇಗೆ ತುಪ್ಪವನ್ನ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಕಾಯಿಸ್ತಾ ಇದ್ದಾಗೆ ಗಟ್ಟಿ ಆಗಿದೆ, ನೋಡ್ಬೋದು. ಮುದ್ದೆ ಆಗಿದೆ, ತಳ ಬಿಟ್ಟು ಬರ್ತಾ ಇದೆ, ನೊರೆ ನೊರೆ ಆಗಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಇದನ್ನ ಟ್ರೇಗೆ ಹಾಕೊಳ್ತಾ ಇದ್ದೇನೆ. ಇಲ್ಲಿ ಗೋಡಂಬಿಯ ಬದಲಿಗೆ ನೀವು ಬೇರೆ ಯಾವುದೇ ನಟ್ಸ್ ಅನ್ನ ಬಳಸಬಹುದು, ಪ್ರಾಬ್ಲಮ್ ಇಲ್ಲ. ಇದೇ ಪ್ರಮಾಣದಲ್ಲಿ ಹಾಕೊಳ್ಳಿ ಅಷ್ಟೇ. ಸ್ವಲ್ಪ ಬೆಚ್ಚಗಿರುವಾಗಲೇ ಇದನ್ನ ಬೇಕಾದ ಆಕಾರಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಒಳ್ಳೇದು. ಶುಂಠಿ ಆಗಿರೋದ್ರಿಂದ ತುಂಬಾ ತಿನ್ನೋದು ಕೂಡ ಒಳ್ಳೇದಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ತಿಂದ್ರೆ ಆಯ್ತು. ರುಚಿ ರುಚಿಯಾದ ಶುಂಠಿ ಬರ್ಫಿ ರೆಡಿ ಆಗಿದೆ. ಇವತ್ತಿನ ಈ ಡಿಫ್ರೆಂಟ್ ಆದ ಸ್ವೀಟ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಒಮ್ಮೆ ಆದ್ರೂ ಈ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ ಚಳಿಗಾಲದಲ್ಲಿ. ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.